ಹಾಗೆ ನಾಗತ್ತರನಿಗೆ ಒಂದು ವಿಶೇಷ ಬಿರುದಿತ್ತು. ಏನು ಆ ಬಿರುದು ಅಂದರೆ ಕಲಿಯುಗದ ಹನುಮ. ಗಂಗರ ರಾಜರು ಶ್ರೀರಾಮಚಂದ್ರ ಆದರೆ ಈ ನಾಗತ್ತರ ಬಂಟ, ಹನುಮ ಬಂಟ ಇದ್ದಂಗೆ. ಯಾರಾದರೂ ದಂಡೆತ್ತಿ ಗಂಗರ ಮೇಲೆ ಬಂದರೆ ಈತ ಹೋಗಿ ಯುದ್ಧ ಮಾಡಿ, ಏನೂ ಯೋಚನೆ ಮಾಡಿದಿರ ಯುದ್ಧ ಮಾಡಿ ಆ ಯುದ್ಧವನ್ನು ಗೆದ್ಕೊಂಡ್ಬರ್ತಾ ಇದ್ದ. ತುಂಬೆಪಾದಿ ಯುದ್ಧದಲ್ಲಿ ನಾಗತ್ತರ ಪ್ರಾಣತ್ಯಾಗ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅವನ ಪಟ್ಟವನ್ನು, ಅಂದರೆ ಅವನು ಆಡಳಿತ ಮಾಡ್ತಾ ಇದ್ದ ಆ ಪಟ್ಟವನ್ನು ಇರುಗನಿಗೆ ಕಟ್ತಾರೆ. ಹೊಯ್ಸಳರ ಕಾಲದೆಲ್ಲ ನಮಗೆ ಗರುಡರು ಅಂತ ಬರ್ತಾ ಇದ್ರು. ಅವರೆಲ್ಲ ರಾಜ ಸತ್ತೋದ್ರೆ ಅವರು ಕೂಡ ಪ್ರಾಣತ್ಯಾಗ ಮಾಡ್ತಾ ಇದ್ರು. ಹಾಗಾಗಿ ನೀವು ನಾಗತೇಶ್ವರ ದೇವಸ್ಥಾನದಲ್ಲಿ ನೋಡಿದ್ರೆ ಬಹಳಷ್ಟು ನಿಮ್ಗೇನು ಆತ್ಮಾಹುತಿ ಗಲ್ಲುಗಳು ಅಲ್ಲಿ ಕಾಣುತ್ತೆ. ಇಲ್ಲ ಕೆಂಪೇಗೌಡರು ಈ ಹೆಬ್ಬಾಳದ ಕೊಡಿಗೆಹಳ್ಳಿ ಇದೆಯಲ್ಲ, ಅಲ್ಲಿ ಅವರ ಹೆಣ್ಣು ತಗೊಂಬಂದ್ರಲ್ಲ, ಆ ಮನೆ ತಂದವ್ರ ಊರು ಬೆಂಗಳೂರಾಗಿತ್ತು ಅಂತೇಳಿ ಇಷ್ಟಕ್ಕೋಸ್ಕರ ಈ ಹೆಸರನ್ನ ಇಲ್ಲಿ ಕೋಟೆ ಪ್ರದೇಶಕ್ಕೆ ಇಟ್ಕೊಂಡ್ರು ಅಂತ ಒಂದು ನಾನುಡಿ ಇದೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಬೆಂಗಳೂರದು ಹಿಸ್ಟ್ರಿ ನಾವು ಒಂದಷ್ಟು ಸೀರೀಸ್ನ ಮಾಡ್ಕೊಂಬಂದ್ವಿ, ಬೆಂಗಳೂರಿನ ಅವಲೋಕನ ಅಂತ ಹೇಳಿ. ಒಂದಷ್ಟು ಬೆಂಗಳೂರದು ಎಲ್ಲ ಥ್ರೂಔಟ್ ಬೆಂಗಳೂರನ್ನ ಹುಡುಕಾಡ್ಕೊಂಡು ಒಂದಷ್ಟು ಶಾಸನಗಳ ಆಧಾರಿತ ಇತಿಹಾಸನೇ ಧನ್ಪಾಲ್ ಸರ್ ಪ್ರೆಸೆಂಟ್ ಮಾಡಿದರು. ಸೊ ಅಲ್ಲೇ ನಾವು ಬೆಂಗಳೂರು ಇತಿಹಾಸ ಮಾತಾಡುವಾಗ ಬೆಂಗಳೂರನ್ನ ಪದ ಬಳಕೆ ನಮಗೆ ಮೊದಲು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹುಡುಕ್ತಾ ಹೋದಾಗ ನಮಗೆ ಬೇಗೂರಿನ ಶಾಸನ ನಾವಲ್ಲಿ ಕವರ್ ಮಾಡಿದ್ವಿ. ಸೊ ಬೆಂಗಳೂರು ಅನ್ನೋದು ಮೆನ್ಷನ್ ಆಗಿರೋದು ಬೆಂಗಳೂರಿನ ಕಾಳಗದಲ್ಲಿ ಅನ್ನುವಂಥ ಒಂದು ಪದ. ಸೊ ಬೇಗೂರಿನ ಒಂದು ಶಾಸನ ಆಗಿತ್ತದು. ಸೊ ಅದೇ ಬೇಗೂರಿನ ದೇವಸ್ಥಾನ ಅದೆಲ್ಲ ನಾವು ನೋಡ್ಕೊಂಡು ಹೋಗಿದ್ವಿ. ಸೊ ಆ ಬೇಗೂರಲ್ಲೇ ಈಗ ಆ ಶಾಸನದಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಏನು ಮೆನ್ಷನ್ ಆಗಿತ್ತು, ನಾಗತ್ತರ ಅಂತ. ಆ ನಾಗತ್ತರನ ಕುರಿತಾದ ಒಂದಷ್ಟು ಕತೆ ಮಾತಾಡೋಣ. ಆ ವ್ಯಕ್ತಿ ಯಾರು, ಈ ಬೇಗೂರು ಹೇಗಿತ್ತು ಆ ಕಾಲದಲ್ಲಿ ರಾಜಕೀಯವಾಗಿ ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ ಇವತ್ತು ಬೇಗೂರು ಕೋಟೆ ಹತ್ರ ಬಂದಿದ್ದೀವಿ. ಇಲ್ಲಿಂದ ಮುಂದಕ್ಕೆ ನೀವೇ ಹೇಳ್ಬೇಕು ಸರ್, ಏನು ಆ್ಯಕ್ಚುಲಿ ಬೆಂಗಳೂರ ಕಾಳಗ ಪದ ಬಳಕೆ ಆದಂಥ ಆ ನಾಗತ್ತರನ ಶಾಸನ ಆಗಲಿ, ಆ ನಾಗತ್ತರದ ಇತಿಹಾಸ ಏನು ಅಂತ. ಖಂಡಿತ ಸರ್. ನಮಗೆ ಮೂಲವಾಗಿ ಈ ಬೆಂಗಳೂರು, ಮೈಸೂರು, ಕೋಲಾರ, ಚಿತ್ರದುರ್ಗ, ಮಂಡ್ಯ, ರಾಮನಗರ, ಇವತ್ತು ಏನೇನು ಚಾಮರಾಜನಗರ, ಆಮೇಲೆ ಕೆಲವು ತಮಿಳುನಾಡಿನ ಭಾಗಗಳು, ಇವೆಲ್ಲ ಕೂಡ ಗಂಗರ ಆಡಳಿತ ದಿಂದ ಶುರುವಾಗಿರೋದು ನಮಗೆಲ್ಲ ಗೊತ್ತು. 3ನೇ ಶತಮಾನದ ಅಂಚಿನಲ್ಲಿ ಮಧ್ಯಾರ್ಥದಲ್ಲಿ ಶುರುವಾದಂಥದ್ದು. ಸುಮಾರು 600 ವರ್ಷಗಳ ಕಾಲ ಸುದೀರ್ಘ ಆಡಳಿತ ಮಾಡಿದಂತಹ ನಮ್ಮ ದಕ್ಷಿಣ ಕರ್ನಾಟಕದ ದೊರೆಗಳು ಅಂತಲೇ ಹೇಳ್ಬೋದು. ಕಡೆಯದಾಗಿ ರಾಜರಾಜ ಚೋಳನಿಂದ ತಲಕಾಡು ಅವರ ಕಡೆಯ ರಾಜಧಾನಿಯಲ್ಲಿ ಅವ್ರನ್ನ ಸೋಲ್ತಾರೆ. ಅಲ್ಲಿಗೆ ಗಂಗರ ಸಾಮ್ರಾಜ್ಯ ಅಂತ್ಯ ಆಗುತ್ತೆ. ಆನೆ ಅವರ ಲಾಂಛನ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಬೇಗೂರು ಒಂದು ಪ್ರಮುಖ ಸ್ಥಳ ಅಂತಲೇ ಹೇಳ್ಬೋದು. ಹೇಗೆ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಕೆಂಪೇಗೌಡರು, ಅಚ್ಯುತರಾಯರು ಏನಿದ್ರು, ಅವ್ರಿಗೆ ಕೆಂಪೇಗೌಡರು ಹೇಗೆ ಸಾಮಂತ ರಾಜರು ಅಥವಾ ಪಾಳೆಗಾರರಾಗಿದ್ರು, ಹಾಗೆ ಬೇಗೂರಿಗೂ ಒಬ್ಬರು ಸಾಮಂತ ರಾಜರಿದ್ದರು. ಅವರು ಯಾರು ಅಂದರೆ ನಾಗತ್ತರ ಅಂತ. ಆಗಲೇ ನೀವು ಬೆಂಗಳೂರು ಶಾಸನದ ಹೆಸರಲ್ಲಿ ಕೇಳಿರ್ತೀರ. ಇವರು ಗಂಗರಸರ ಒಂದು ಸಾಮಂತ ನಿಷ್ಠೆಯಿಂದ ಇದ್ದಂತಹ ಸಾಮಂತ ರಾಜರಾಗಿದ್ದರು ಅಂತ ಹೇಳ್ಬೋದು. ಹಾಗಾಗಿ ಈ ಬೆಂಗಳೂರಿನ ಪ್ರದೇಶಕ್ಕೆ ಬೇಗೂರು ತುಂಬ ಒಂದು ಪ್ರಾಮಿನೆಂಟ್ ಪ್ರಾವಿನ್ಸ್ ಅಂತಲೇ ಹೇಳ್ಬೋದು. ಈಗಲೂ ಕೂಡ ಆ ಗಂಗರ ಆಳ್ವಿಕೆಯ ಅಸ್ತಿತ್ವವನ್ನು ಯಥೇಚ್ಛವಾಗಿ ಉಳಿಸ್ಕೊಂಡಿದೆ. ಯಥೇಚ್ಛವಾಗಿ ಶಾಸನಗಳನ್ನ ನಾವೇನಾದರೂ ಕಾಣ್ತೀವಿ ಅಂದರೆ ಅದು ಈ ಬೇಗೂರಿನಲ್ಲಿ ಮಾತ್ರ. ಅದರಲ್ಲಿ ಒಂದು ವಿಸ್ಮಯಕಾರಿ ಆರ್ ನರಸಿಂಹಾಚಾರ್ ಅವರು ಶಾಸನವನ್ನು ಹುಡುಕಿದಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಉಲ್ಲೇಖ ಆಗುತ್ತೆ. ಬಹುಶಃ ಅದು ಈಗಿರುವಂಥ ಕೆಂಪೇಗೌಡರು ಬೆಂಗಳೂರು ಆಗದೇ ಇರಬಹುದು, ಅಥವಾ ಹೆಬ್ಬಾಳದ ಕೋಡಿಗೆಹಳ್ಳಿಲಿದ್ದಂತಹ ಬೆಂಗಳೂರು ಆ ಕೆಂಪೇಗೌಡರದು ಅಂತಾರೆ. ಕೆಲವರು ಈ ಬೆಂಪೂರ್ನೇ ಏನು ಇವಾಗ ಬೇಗೂರು ಅಂತ ಇದೆ, ಇದೇ ಬೆಂಗಳೂರು ಆಗಿತ್ತು, ಬೆಂಗಳೂರಿನ ಭಾಗ ಆಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಅದು ಎಲ್ಲ ಒಂದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳ್ಬೋದು. ಪ್ರಥಮವಾಗಿ ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾಕಂದರೆ ಪ್ರಥಮವಾಗಿ ನಮಗೆ ಕಾಣೋದು ಬೆಂಗಳೂರು ಕಾಳಗದಲ್ಲಿ ಬುಟ್ಟಣ್ಣ ಶೆಟ್ಟಿ, ಯಾರು ನಾಗತ್ತರನ ಮಗ, ಆ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡ್ದ ಅಂತೇಳಿ ದಾಖಲೆ ಆಗ್ತಾ ಹೋಗುತ್ತೆ. ನಂತರ 12ನೇ ಶತಮಾನದಲ್ಲಿ ತಿರ್ಗಾ ಒಂದು ಸೋಮೇಶ್ವರ ದೇವಸ್ಥಾನ ಇದೆ ಮಡಿವಾಳ ಅಂತ, ಅಲ್ಲಿ ಒಂದು ಚೋಳರ ದೇವಸ್ಥಾನದಲ್ಲೂ ಕೂಡ ಬೆಂಗಳೂರು ಅಂತ ಆಗಿದೆ. ಅಂದರೆ ಏನು ಈ ಗಂಗರ ಅಂತ್ಯ ಆದಮೇಲೆ ಒಂದು 100-150 ವರ್ಷ ಗ್ಯಾಪಲ್ಲಿ
ಯಾರು ಬಂದ್ರು ಆಡಳಿತಕ್ಕೆ? ಚೋಳರು ಬಂದ್ರು. ಚೋಳರಿಂದ ಅದು ಬೆಂಗಳೂರು ಹೋಗಿ ಬೆಂಗಳೂರು ಆಗಿದೆ. ಹೌದು, ಯಾಕಂದ್ರೆ ಆ ಶಾಸನದಲ್ಲಿ ಈ ಮಡಿವಾಳದ ಸೋಮೇಶ್ವರ ದೇವಾಲಯದ ಶಾಸನದ ಹಿಂಭಾಗದ ಅಧಿಷ್ಠಾನದಲ್ಲಿ ಬೆಂಗಳೂರು ಅಂತ ಮೆನ್ಷನ್ ಆಗಿದೆ. ಹಾಗೆ ಏನಾಗುತ್ತೆ ಅಂದ್ರೆ ಕನ್ನಡದಲ್ಲಿ ಯಾವ್ದಾವ್ದು ಬಾಕಾರ ಬರುತ್ತೋ ತಮಿಳಲ್ಲಿ ವಾಕಾರ ಆಯ್ತು. ಬನ್ನೇರುಘಟ್ಟ ಬಂದು ವನ್ನೇರುಘಟ್ಟ ಬೇಡ ವೇಂಡ ಆ ಥರ. ಆಮೇಲೆ ಈ ಬೇಗೂರು ಬಂದು ವೆಪ್ಪೂರು ಅಂತ, ವೆಪ್ಪೂರು ಕೆರೆ ಬಗ್ಗೆನೂ ಕೂಡ ಮಾಹಿತಿ ಬರುತ್ತೆ. ಬಹುಶಃವಾಗಿ ಆ ಒಂದು ಪದ ಬಳಕೆಯಲ್ಲಿ ಇತ್ತು. ಸೊ ಹಾಗಾಗಿ ಈಗ ಮಡಿವಾಳದಲ್ಲೂ ಕೂಡ ಇದಾದ ಒಂದು 200 ವರ್ಷಕ್ಕೆ ತಿರ್ಗಾ ಮೆನ್ಷನ್ ಆಗಿದೆ ಮಡಿವಾಳದಲ್ಲಿ. ಆಮೇಲೆ ತಿರ್ಗಾ ಕೆಂಪೇಗೌಡರು ಬರೋಕ್ಕಿಂತ ಹಿಂದೆ ಕೂಡ 14ನೇ ಶತಮಾನದಲ್ಲಿ ಈ ತೆಲುಗು ಕೃತಿಗಳಲ್ಲೂ ಕೂಡ ಈ ವೀರಶೈವಕ್ಕೆ ಸಂಬಂಧಪಟ್ಟಿರುವ ಕೃತಿಗಳಲ್ಲೂ ಕೂಡ ಬೆಂಗಳೂರು ಅಂತ ಹೆಸರು ಉಲ್ಲೇಖ ಆಗಿದೆ. ಬೆಂಗಳೂರಿನ ಒಂದು ಶಿವಶರಣನ ಹೆಸರು, ಇಲ್ಲಿ ಈ ಥರ ಒಬ್ಬ ಬ್ರಾಹ್ಮಣ ವಿದ್ವಾಂಸನಿದ್ದ ಅಂತೆಲ್ಲ 1-2-3 ತೆಲುಗು ಮತ್ತು ಕನ್ನಡದ ಕಾವ್ಯಗಳಲ್ಲೂ ಮೆನ್ಷನ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಕೆಂಪೇಗೌಡರು ಈಗಿನ ಬೆಂಗಳೂರನ್ನ ಸ್ಥಾಪನೆ ಮಾಡಿದ್ರು. ಹಾಗಾಗಿ ಬೆಂದಕಾಳೂರು ಕತೆ ಒಂದು ಜನಪದಿಕವಾಗಿರುವಂಥ ಕತೆ ಅಂತ ಇವತ್ತು ತಜ್ಞರು ಮಾತಾಡ್ತಾರೆ. ಆದರೆ ಮೂಲ ಬೆಂಗಳೂರು ಯಾವ್ದಾಗಿತ್ತು, ಬೇಗೂರೇ ಅಂತ ಕೆಲವರು ವಾದ ಮಾಡ್ತಾರೆ. ಅಂದ್ರೆ ಸತ್ಯಕ್ಕೆ ದೂರ, ನಾನು ಹೇಳಿದ್ನಲ್ಲ. ಈಗ ನನಗೂ ಅದೇ ಪ್ರಶ್ನೆ ಏನಕ್ಕೆ ಬಂತು ಅಂದ್ರೆ, ಈಗ ಬೇಗೂರು ಬೆಂಗಳೂರು ಆಯ್ತು ಹಿಂಗೇನೋ ಅನ್ಕೋಬೋದಿತ್ತು, ಬೆಂಪೂರು ಅಂತ ಮುಂಚೆ ಇದ್ದಿದ್ದು ಹೆಸರಾಗಿ ತಗೋಬೋದೇನೋ. ಆದರೆ ನಮಗೆ ಬೇಗೂರಲ್ಲಿ ಸಿಗೋ ಶಾಸನದಲ್ಲೇ ಅಲ್ವಾ ಬೆಂಗಳೂರು ಸಿಗೋದು? ಹೌದು ಹೌದು. ಹಾಗಾಗಿ ಅಂದರೆ ಬೆಂಗಳೂರಿನ ಭಾಗ ಎಲ್ಲಿ ಗಂಟ ಇತ್ತು ಅಂದರೆ, ಈಗ ನೀವು 15ನೇ ಶತಮಾನದ ಒಂದು ಶಾಸನದಲ್ಲಿ ತಮಿಳ್ನಾಡು ಆನೇಕಲ್ಲಿಂದ ಆಚೆ ಬಾರ್ಡರ್ ಗುಮ್ಲಾಪುರ ಅಂತ ಇದೆ. ಎಲ್ಲ ಈ ಶಿವಶರಣರೆಲ್ಲ ಬಂದು ಈ ಕಲ್ಯಾಣದಲ್ಲಿ ಕಲಹ ಆದಾಗ ಬಂದು ಸೆಟ್ಲ್ ಆದಂಥ 3ನೇ ಕಲ್ಯಾಣ. ಆಮೇಲೆ ಬೇರೆ ಬೇರೆ ಕಡೆಯಲ್ಲೆಲ್ಲ ಹೋಗ್ತಾರೆ. ಆಮೇಲೆ ದಕ್ಷಿಣಕ್ಕೆ ಬಂದಾಗ ಅಲ್ಲಿ ಈಗಲೂ ಕೂಡ ಎಷ್ಟೋ ಶಿವಶರಣರ ಒಂದು ಗದ್ಗೆಗಳನ್ನ ನಾವು ನೋಡ್ಬೋದು. ಅಲ್ಲಿವರೆಗೂ ಬೆಂಗಳೂರು ಹಬ್ಬಿತ್ತು ಅಂತ ಹೇಳ್ತಾರೆ. ಅಂದ್ರೆ ಗದ್ಗೆ ಕಲ್ಚರ್ ಇಲ್ಲ, ಬಟ್ ಇಲ್ಲ, ಇದೆ, ಗದ್ಗೆಗಳೆಲ್ಲ ಇದೆ. ಅಲ್ಲಿ ಈ ಗಣೇಶ ಗೌರಿ ಈ ಉತ್ಸವ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಗುಮ್ಲಾಪುರದ ಗೌರಮ್ಮ ಅಂದ್ರೆ ತುಂಬಾ ಫೇಮಸ್. ಆ ಶಿವಶರಣರೇ ಮುಂದಕ್ಕೆ ನಮ್ಮ ಬೆಂಗಳೂರು ಸಿಟಿಗೆ ಬಂದ್ರು. ಯಾಕಂದ್ರೆ ಅದು ಬೆಳವಣಿಗೆ ಆಗ್ಲಿಲ್ಲ, ಕಾಡು ಪ್ರದೇಶ ಆಗಿತ್ತು ಅಂತ ಬಂದು ಇಲ್ಲಿ ಮಠಗಳು ಕಟ್ಕೊಂಡ್ರು. ಹಾಗಾಗಿ ಬೆಂಗಳೂರು 4ನೇ ಕಲ್ಯಾಣ ಅಂತ ಒಂದು ಹೆಸರು ಪಡೀತು. ಸುಮಾರು ಪೇಟೆಗಳಲ್ಲೇ ಒಂದು 64 ವೀರಶೈವ ಮಠಗಳು ದಾಖಲೆ ಆಗಿದೆ ಬೆಂಗಳೂರಲ್ಲಿ. ಈಗ ಹಲವಾರಷ್ಟು ಇಲ್ಲ ಬಿಡಿ, ಗೊತ್ತು ನಿಮಗೆ ಅದಕ್ಕೆ ಕಾರಣಗಳೆಲ್ಲ. ಹೀಗೆ ನಾವು ನೋಡ್ತಾ ಬರೋದಾದ್ರೆ ಒಂದೊಂದು ಸಾಮ್ರಾಜ್ಯಗಳು ಆಡಳಿತ ಮಾಡಿದಾಗ ಬೆಂಗಳೂರಿನ ವ್ಯಾಪ್ತಿಗಳು ಬದಲಾಗ್ತಾ ಹೋಗ್ತಿತ್ತು. ಸೊ ಹಾಗಾಗಿ ಮೂಲ ಕೇಂದ್ರೀಕೃತವಾದಂತಹ ಬೆಂಗಳೂರು ಯಾವುದು ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ಆದರೆ ಅದು ಬೇಗೂರು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬೇಗೂರಿಂದ ವೆಪ್ಪೂರು, ವೆಪ್ಪೂರಿಂದ ಬೆಂಪೂರು. ಅಲ್ಲ, ನಮಗೆ ಹಂಗಾಗಿದ್ದಿದ್ರೆ ಬೇಗೂರಲ್ಲಿ ಸಿಗೋ ಶಾಸನದಲ್ಲಿ ಬೆಂಗಳೂರನ್ನ ಹೆಸರು ಹಾಕಿರ್ತಿತ್ತು. ಹೌದು, ಅದು ಒಂದು ಕರೆಕ್ಟ್. ಬೆಂಗಳೂರು ಕಾಳಗದ ಅಂದ್ರೆ ಬೆಂಗಳೂರು ಎಲ್ಲ ಬೇರೆ ಕಡೆ ಇದೆ ಅಂತಾನೆ ಆಯ್ತಲ್ವಾ? ಹೌದು ಹೌದು. ಸೊ ಆ ಕಾಳಗದಲ್ಲಿ ಅವ್ರ ಮಗ ಸತ್ತ ಅಂತ ಬಹುಶಃ ಯಾವುದೋ ಒಂದು ಬೆಂಗಾವಲೂರು ಅಂತ ಕೂಡ ಕೆಲವರು ತಜ್ಞರು ಹೇಳ್ತಾರೆ, ಯಾವುದೋ ಒಂದು ಊರಿತ್ತೇನೋ ಅಂತ. ಇಲ್ಲ, ಕೆಂಪೇಗೌಡರು ಈ ಹೆಬ್ಬಾಳದ ಕೊಡಿಗೆಹಳ್ಳಿ ಇದೆಯಲ್ಲ, ಅಲ್ಲಿ ಅವರ ಹೆಣ್ಣು ತಗೊಂಬಂದ್ರಲ್ಲ, ಆ ಮನೆ ತಂದವ್ರ ಊರು ಬೆಂಗಳೂರಾಗಿತ್ತು ಅಂತ ಹೇಳಿ ಇಷ್ಟಕ್ಕೋಸ್ಕರ ಈ ಹೆಸರನ್ನ ಇಲ್ಲಿ ಕೋಟೆ ಪ್ರದೇಶಕ್ಕೆ ಇಟ್ಕೊಂಡ್ರು ಅಂತ ಒಂದು ನಾನುಡಿ ಇದೆ. ಆದರೆ ಬೆಂಗಳೂರು 9ನೇ ಶತಮಾನದಲ್ಲೇ ಶಾಸನದಲ್ಲಿ ದಾಖಲೆ ಆಗೋದಂತೂ ನಮಗೆ ನಿಶ್ಚಿತ. ಸೊ ಅದೇ ನಮಗೆ ಸಿಗೋದೇ ಬೇಗೂರಲ್ಲೇ. ಹೌದು, ಬೆಂಗಳೂರಿನ ಹೆಸರು ಸಿಗೋದೇ ನಮಗೆ ಬೇಗೂರಲ್ಲಿ ಆಗಿರೋದ್ರಿಂದ. ಹೌದು. ಸೊ ಬೇಗೂರು ಕಾಲಕ್ರಮೇಣ, ಯಾಕೆಂದ್ರೆ ಬೆಂಗಳೂರು ಅಂತ ಬಂದ ಕಾಲದ ನಾವೇನ್ ನೋಡ್ತೀವಿ ಅದಾದ್ಮೇಲೂ ಕೂಡ ಏನು ಬೆಂಪೂರು ಅದೆಲ್ಲ ಪದ ಬಳಕೆ ಇದೆಯಾ? ಹೌದು, ಫಸ್ಟ್ ಬೆಂಪೂರಿಂದ ವೆಪ್ಪೂರು, ವೆಪ್ಪೂರಿಂದ ಬೇಗೂರು ಆಗಿರೋದು. ಬೇಗೂರು ಆಯ್ತು. ಓಕೆ, ನಾನು ಕೇಳ್ತಿರೋದೇನಂದ್ರೆ, ಈಗ ನಮಗೆ 1890 ಬೆಂಗಳೂರಿನ ಪದ ಸಿಕ್ತು. ಹೌದು. ಅದೇ ನಂತರದ ಕಾಲಘಟ್ಟದಲ್ಲಿ ನಮಗೆ ಬೇಗೂರು ಅಥವಾ ಬೇಗೂರು ಹೆಸರು ಉಲ್ಲೇಖ ಇದೆ. ಬೇಗೂರು ಅಂತ ಇದೆಯಾ? ಆ ಟೈಮ್ ಲೈನ್ ಅಲ್ಲಿ ಬೆಂಪೂರು ಇದೆಯಾ? ಬೆಂಪೂರು ಆದ್ಮೇಲೆ ಬೇಗೂರು ಅಂತ ಇದೆ. ಓಕೆ, ಅಂದ್ರೆ ನಾನು ಇದು 1890 ಬೆಂಗಳೂರು ಸಿಕ್ತಲ್ವಾ, ಹಂಗೆ ಬೇಗೂರು ಯಾವಾಗ ಸಿಗುತ್ತೆ? ಬೇಗೂರು ನಮಗೆ 5ನೇ ಶತಮಾನದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಾಲೋಹಳ್ಳಿ ಅಂತ ಇದೆ. ಅಲ್ಲಿ ಒಂದು ತಾಮ್ರದ ಶಾಸನದಲ್ಲಿ ಈ ಬೆಂಪೂರು ಸ್ಥಾನ ಅಂತ ಹೆಸರು. ಪದ ಬೇಡ, ಬೇಗೂರು ಪದ ಎಲ್ಲಿ ಮೊದಲು ಸಿಗುತ್ತೆ? ಬೇಗೂರು ಲೇಟರ್ ಸ್ಟೇಜ್, ಅರೌಂಡ್ ಸಮ್ ಈ ವೆಪ್ಪೂರು ಆದ್ಮೇಲೆ 14th ಸೆಂಚುರಿ ಆ ಒಂದು ಇದರಲ್ಲಿ
ಬೇಗೂರು ಆಗ್ತಾ ಹೋಗುತ್ತೆ. ಬೆಂಪೂರು ಸ್ಥಾನ ಅಂತ ಪ್ರಥಮವಾಗಿ ಇಲ್ಲಿನ ಈ ಊರಿನ ದಾಖಲೆ ಆಗಿರೋದು ನಮಗೆ ಎಲ್ಲಿ ಅಂದರೆ ಮಾಲೋಹಳ್ಳಿಯಲ್ಲಿರುವಂತಹ ತಾಮ್ರ ಶಾಸನದಲ್ಲಿ ಬೆಂಪೂರು ಸ್ಥಾನ. ಏನಿದು ಬೆಂಪೂರು ಸ್ಥಾನ ಏನಾಗಿತ್ತು ಇದು ಅಂದರೆ ಇದು ಒಂದು ಅಗ್ರಹಾರ ಅಂತ ಹೇಳ್ತಾರೆ. ಅಂದರೆ ಈ ಆಗಿನ ಕಾಲದ ಶಾಲೆ, ಘಟಿಕ ಸ್ಥಾನ, ಅಗ್ರಹಾರ, ಅಡ್ಮಿನಿಸ್ಟ್ರೇಷನ್, ಹೌದು ಅಡ್ಮಿನಿಸ್ಟ್ರೇಷನ್ ಸೆಂಟರ್ ಮತ್ತೆ ವಿದ್ಯಾ ಕೇಂದ್ರ ಆಗಿತ್ತು. ಅಡ್ಮಿನಿಸ್ಟ್ರೇಷನ್ ಸೆಂಟ್ರು ಹೌದು. ಅಯ್ಯನೂರು ಅಯ್ಯೋಳೆ ಇವೆಲ್ಲ ಬರುತ್ತೆ, ಈ ವರ್ತಕರ ಸಂಘದ್ದು ಇದೆಲ್ಲ ಮೆನ್ಷನ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ವೆಲ್ ನೋನ್ ಪ್ಲೇಸ್, ಒಂದು ಫಸ್ಟ್ ಸೆಟಲ್ಮೆಂಟ್ ನಮಗೆ ಸಿಗೋದು, ಶಾಸನ ಆಧಾರಿತ ಸೆಟಲ್ಮೆಂಟ್ ಯಾವುದಾದ್ರೂ ಸಿಗುತ್ತೆ ಅಂದರೆ ಅದು ನಮಗೆ ಬೇಗೂರು ಅಂತಲೇ ಹೇಳ್ಬೋದು. ಇದು ಇದರ ವಿಶೇಷ. ಏನು ಸೆಟ್ಲ್ಮೆಂಟ್ ಸರ್? ಸೆಟ್ಲ್ಮೆಂಟ್ ಅಂದರೆ ಇವಾಗ ಒಂದು ಪಾಳೆಗಾರ, ಇವಾಗ ನಮ್ಮ ಬೆಂಗಳೂರು ಕೋಟೆ 15ನೇ ಶತಮಾನದ ಹೊತ್ತಿಗೆ ಅಲ್ಲೊಂದು ಕೋಟೆ ಇತ್ತು, ಪೇಟೆ ಇತ್ತು, ವ್ಯಾಪಾರಸ್ಥರು ಬಂದರು. ಹೀಗೆ 9ನೇ ಶತಮಾನದ ಅಂಚಿನಲ್ಲೇ ಇಲ್ಲಿ ಜನರು ಸೆಟ್ಲ್ ಆಗಿ ವ್ಯಾಪಾರ ಮಾಡ್ತಾ ಇದ್ರು, ವಿದ್ಯೆ ಕಲಿತಾ ಇದ್ರು. ಇದ್ರ ಬಗ್ಗೆ ಎಲ್ಲ ದಾಖಲೆಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಅಂದರೆ 5ನೇ ಶತಮಾನಕ್ಕೆ ನಮ್ಗೆ ಪ್ರಥಮ ದಾಖಲೆ ಸಿಗುತ್ತೆ. ಆದ್ರೆ ತಾಮ್ರಪಟ್ಟದ್ದು 5ನೇ ಶತಮಾನದಲ್ಲಿ ಸಿಗುತ್ತೆ. ಸೊ 9ನೇ ಶತಮಾನದಿಂದ ನಮಗೆ ನಾಗತರನ ಆಳ್ವಿಕೆ, ಬೆಂಗಳೂರು ಎಲ್ಲ ಸಿಗುತ್ತೆ. ಹೌದು. ಸೊ ಅಲ್ಲಿ ಅವನು ಒಂದು ಯುದ್ಧ, ಏನು ಗಂಗರ ವಿರುದ್ಧ ಯಾರೋ ಒಬ್ರು ದಂಡೆತ್ತಿ ಬಂದಾಗ ಒಂದು ಊರು ಅಳಿವು ಕಾಳಗನ, ಅದು ಒಂದು ಯುದ್ಧ, ಒಂದು ಯುದ್ಧದಲ್ಲಿ ನಾಗತರನ ಮಗ ಯುದ್ಧ ಆಡುವಾಗ ಪ್ರಾಣ ಬಿಟ್ಟ ಅನ್ನುವಂತಹ ಒಂದು ಘಟನೆ. ಹೌದು. ಸೊ ನಾಗತರ ಯಾರು, ಹಾಗಾದ್ರೆ ಅವನ ಹಿನ್ನೆಲೆ ಏನು ಅಂತ ನೋಡ್ತಕ್ ಬಂದ್ರೆ ನಾವೀಗ ಮಾತಾಡಕ್ಕೆ. ಹೌದು 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 ಖಂಡಿತ. ಈಗ ಮೂಲತಃ ನಾಗತರ ಬಂದು ಗಂಗರಸರ ಒಂದು ಪ್ರಮುಖವಾದಂತಹ ಪಾಳೆಗಾರ ಅಂತಲೇ ಹೇಳ್ಬೋದು. ಹೇಗೆ ನಮ್ಮ ವಿಜಯನಗರ ಕಾಲದಲ್ಲಿ ಎಚ್ಚಮ್ಮ ನಾಯಕರು ವಿಜಯನಗರ ಸಂಸ್ಥಾನನ ಉಳಿಸ್ಲಿಕ್ಕೋಸ್ಕರ ಅವ್ರ ಪರವಾಗಿ ಹೋಗಿ ಯುದ್ಧ ಮಾಡಿದ್ರು, ಹಾಗೆ ನಾಗತರನಿಗೆ ಒಂದು ವಿಶೇಷ ಬಿರುದಿತ್ತು. ಏನು ಆ ಬಿರುದು ಅಂದರೆ ಕಲಿಯುಗದ ಹನುಮ. ಈಗ ನಾವು ಕಲಿಯುಗದ ಕರ್ಣ ಅಂತ ನಮ್ಮ ಕರಿತೀವಲ್ಲ, ಆಕ್ಟರ್ಗಳಿಗೆಲ್ಲ ಒಂದೊಂದು ಆ ಕ್ಯಾರೆಕ್ಟರ್ಗೆ ಬಿರುದು ಕೊಡ್ತೀವಲ್ಲ, ಹಾಗೆ 9ನೇ ಶತಮಾನದಲ್ಲಿ ಈತನಿಗೆ ಶಾಸನಗಳಲ್ಲೇ ಉಲ್ಲೇಖ ಆಗೋಗಿದೆ. ಇವನು ಕಲಿಯುಗದ ಹನುಮ. ಯಾರಿಗೆ ಹನುಮನಾಗಿದ್ದ? ಗಂಗರ ರಾಜರು ಶ್ರೀರಾಮಚಂದ್ರ ಆದ್ರೆ ಈ ನಾಗತರ ಬಂಟ, ಹನುಮ ಬಂಟ ಇದ್ದಂಗೆ. ಯಾರಾದ್ರೂ ದಂಡೆತ್ತಿ ಗಂಗರ ಮೇಲೆ ಬಂದ್ರೆ ಈತ ಹೋಗಿ ಯುದ್ಧ ಮಾಡಿ, ಏನೂ ಯೋಚನೆ ಮಾಡಿದಿರ ಯುದ್ಧ ಮಾಡಿ ಆ ಯುದ್ಧವನ್ನು ಗೆದ್ಕೊಂಡ್ ಬರ್ತಾ ಇದ್ದ ಅನ್ನುವಂಥದ್ದು ಒಂದು ಪ್ರತೀತಿ. ಸೊ ಹಾಗಾಗಿ ಶಾಸನಗಳಲ್ಲೆಲ್ಲ ಇವನಿಗೆ ಕಲಿಯುಗದ ಅಣುವ ಅಂದ್ರೆ ಹನುಮಂತ ಅಂತ ಹೇಳಬಹುದು. ಸೊ ಹೀಗೆ ನೋಡಕ್ ಹೋದ್ರೆ ನಾಗತರನ ಶಾಸನ ಬರೀ ನಾವು ಇಲ್ಲೇ ಇದೆ, ಬೇಗೂರಲ್ಲೇ ಇದೆ ಅಂತ ಹೇಳಕ್ಕಾಗಲ್ಲ. ಆನೆಕಲ್ಲಲ್ಲಿರುವಂತಹ ಬೊಮ್ಮಂಡ ಹಳ್ಳಿ ಅಂದ್ರೆ ಬೊಮ್ಮನಹಳ್ಳಿ, ಅಲ್ಲಿ ಆಗ್ರಾ ಕೆರೆಯಲ್ಲಿ ಅವನ ಕೆಳಗಡೆ ಇದ್ದಂಥವ್ರು ತೂಬ್ನ ಕಟ್ಸಿದ್ದಾರೆ. 2 ಕೆರೆ ಕಟ್ಸಿ 2 ಕೆರೆಗೆ ತೂಬನ್ನು ಇಡಿಸಿ ಒಂದು ಕೆರೆ ಕಟ್ಸಿರುವಂಥ ಒಂದು ಉಲ್ಲೇಖ ಕೂಡ ಇದೆ. ಸೊ ಹಾಗೆ ಕೈಕೊಂಡ್ರಳ್ಳಿ ಸರ್ಜಾಪುರದ ಹತ್ರ ಇರುವಂಥ, ಸೊ ಇಲ್ಲೆಲ್ಲ ಕೂಡ ನಾಗತರನ ಹೆಸರು ದಾಖಲೆ ಆಗ್ತಾ ಹೋಗುತ್ತೆ. ಸೊ ಈಗ ನೋಡಕ್ ಹೋದ್ರೆ ನಾಗತರ ಒಬ್ಬ ಶೈವನಾಗಿದ್ದ. ಇವನು ಬೀರಮಹೇಂದ್ರ ಅನ್ನುವಂಥ ವಿರುದ್ಧ ಯುದ್ಧಕ್ಕೆ ಹೋಗ್ತಾನೆ. ಬೀರಮಹೇಂದ್ರ ಯಾರು? ನಳಂಬ ರಾಜನ ಇಲ್ಲ ರಾಷ್ಟ್ರಕೂಟರ ಸಾಮಂತ ರಾಜನ? ನಮಗೆ ಅವನ ಬೇರೆ ಯಾವುದು ಮಾಹಿತಿಗಳು ಇಲ್ದಿರೋದ್ರಿಂದ ಅಲ್ಲೊಂದು ಕ್ವಶನ್ ಮಾರ್ಕು, ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಆದರೆ ಬೀರಮಹೇಂದ್ರನ ಜೊತೆ ನಾಗತರ ಯುದ್ಧ ಮಾಡಿ ಅವನ್ನ ಸೋಲಿಸಿ ಈ ಬೇಗೂರಿನಲ್ಲಿ ಸೋಮನಾಥ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಆ ಸೋಮನಾಥ ದೇವಸ್ಥಾನನೇ ಮುಂದಕ್ಕೆ ಅವನ ಹೆಸರಿಂದ ನಾಗೇಶ್ವರ ಸ್ವಾಮಿ ದೇವಾಲಯ ಅಂತ ನಾವು ಹೇಳ್ತೀವಿ. ಕಟ್ಟಿಸಿ ಭೂಮಿಯನ್ನು ಕೂಡ ದಾನವನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು ದಾಖಲಾಗಿದೆ. ಭಟ್ಟಾರುಗಳಿಗೆ ಅಂದರೆ ಇಲ್ಲಿ ಏನು ಯಾರು ಸ್ಥನಿಕರಿದ್ರು ಅಂದರೆ ವಿದ್ವಾಂಸರಿದ್ರು, ಅವರೆಲ್ಲ ಕಾಳಮುಖದ ಶೈವ ಪಂಥದ ಒಂದು ಪರಂಪರೆ ಅವರು ಅಂತ ನಮಗೆ ತಿಳಿದು ಬರುತ್ತೆ, ವಿಶೇಷವಾಗಿ ತಿಳಿದು ಬರುತ್ತೆ. ಆ ಶಿವನ ಆರಾಧಕರು ಕಾಳಮುಖ, ಅವ್ರಿಗೆ ಬಂದು ಅವನು ಕಾಲು ತೊಳೆದು, ಶಾಸನದಲ್ಲಿ ಮೆನ್ಷನ್ ಆಗಿರೋದಿಲ್ಲಿ, ಗೌರವಪೂರ್ವಕವಾಗಿ ಕಾಲನ್ನು ತೊಳೆದು ಅದೊಂದು ಸಂಸ್ಕಾರ ಮಾಡಿ ದೇವಸ್ಥಾನದೊಳಗಡೆ ಬರ ಮಾಡಿಕೊಂಡು ಆಡಳಿತ ಮಾಡೋಕ್ಕೆ ಬಿಟ್ಕೊಟ್ಟ ಅಂತ. ಇಲ್ಲಿದ್ದಂಥವ್ನು ಯಾರು? ನಾಗತರ. ಸೊ ಯಾರು? ಈ ಕಾಳಮುಖದ ಪರಂಪರೆ ಉಳ್ಳ ಅಂತ ಗುರುಗಳಿಗೆ. ತುಂಬೆಪಾಡಿ ಅಂತೇಳಿ, ಅದು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಇದೆ. ಅದ್ರದ್ದು ಒಂದು ಒಳ್ಳೆ ದೊಡ್ಡ, ಐ ಥಿಂಕ್ ಬೆಂಗಳೂರಿಗೆ ಅದೊಂದು ದೊಡ್ಡ ವೀರ್ಗಲ್ಲು ಅಂತ ಹೇಳ್ಬೋದು. ಅದು ಇವತ್ತು ಬೆಂಗಳೂರು ಮ್ಯೂಸಿಯಮಲ್ಲಿದೆ. ಅದ್ರದ್ದು ಆ ಒಂದು ಕೆತ್ತನೆಗಳು ನೀವು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಯುದ್ಧದ ತೀವ್ರತೆ ಅದು ತೋರಿಸುತ್ತೆ ಅಂದರೆ, ಯುದ್ಧ ನಡೀತಾ ಇದೆ, ಆನೆ ಮೇಲೆ ನಾಗತರ ಇದ್ದಾನೆ. ಅದು ಸಿಕ್ಕಿದ್ದು ನಮಗೆ ತುಮಕೂರು ಹತ್ರ ಇಲ್ಲ, ಅಲ್ಲಿ ಯುದ್ಧ ನಡೆದಿರೋ ತುಂಬೆಪಾದಿ ಅನ್ನುವಂಥ ಊರು ಅಲ್ಲಿರುವಂಥದ್ದು. ಅಲ್ಲಿ ಯುದ್ಧ ನಡೆದಿರೋ ವೀರ್ಗಲ್ ಇಲ್ಲಿತ್ತು, ಬೇಗೂರಲ್ಲಿ ಇತ್ತು. ಅದನ್ನ ಈಗ ಬ್ಯಾಂಗ್ಳೂರ್ ಮ್ಯೂಸಿಯಂಗೆ
ಶಿಫ್ಟ್ ಮಾಡಿದ್ದಾರೆ. 1890 ಬ್ರಿಟಿಷ್ ಒಬ್ಬ ಅಧಿಕಾರಿನೂ ಅದನ್ನು ಫೋಟೋಗ್ರಾಫ್ ಮಾಡಿದ್ದಾನೆ, ಗೂಗಲಲ್ಲೆಲ್ಲ ಸಿಗುತ್ತೆ. ತುಂಬಾ ಅದ್ಭುತವಾಗಿದೆ ಅದು ವೀರ್ಗಲ್ಲು. ನಾವು ನೋಡೋದಾದ್ರೆ ನಾವು ಆನೆ ಮೇಲೆ ಕೂತ್ಕೊಂಡು ಅಲ್ಲಿ ಯುದ್ಧದ ತೀವ್ರತೆ ಮತ್ತೆ ಇದು ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿಲ್ಲ. ದಕ್ಷಿಣ ಭಾರತದಲ್ಲಿ ಅಷ್ಟು ಡೀಟೇಲ್ಡ್ ಆಗಿ ಇರುವಂತ ಯುದ್ಧದ ವೀರ್ಗಲ್ಲು ಇಲ್ಲ ಅಂತ ಹೇಳ್ತಾರೆ. ಖಂಡಿತ. ಯಾಕಂದ್ರೆ ಕರಳನ್ನ ಕುಕ್ತಿರುವಂತದ್ದು ಕಾಗೆ ಸತ್ತಿ ಎಷ್ಟೋ ದಿನ ಆಗಿದೆ, ಆ ಕುಕ್ಕಿ ಅದನ್ನೆಲ್ಲ ತೆಗಿತಾ ಇರೋದು, ನೀರ್ಗೆ ಹಾಹಾಕಾರ ಇರುವಂತದ್ದು, ಯುದ್ಧದ ತೀವ್ರತೆ, ಡಾಕಿಣಿಯರು ಅವರು ಕುಣಿದಾಡ್ತಿರೋದು, ನಮ್ಗೆ ಆಹಾರ ಸಿಗ್ತಲ್ಲ ಅನ್ನುವಂತಹ ಪರಿಕಲ್ಪನೆ, ಆಮೇಲೆ ಯುದ್ಧದಲ್ಲಿ ಯಾವ ರೀತಿ ಬಾವುಟಗಳನ್ನ ಯೂಸ್ ಮಾಡ್ತಾರೆ, ಇದೆಲ್ಲ ಕೂಡ ಸೂಕ್ಷ್ಮವಾಗಿ ಸ್ಟ್ರೆಚರ್ ಇಂದ ಹಿಡಿದು ಪ್ರತಿ ಒಂದು ಇದೆ ಅಲ್ಲಿ. ಅಷ್ಟು ಡೀಟೇಲ್ ಆಗಿ ಅಲ್ಲಿ ವೀರಸ್ಥ ಆಗಿರೋನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿರೋದು, ಇದೆಲ್ಲ ಕೂಡ ಅಲ್ಲಿ ಇದಾಗುತ್ತೆ. ಸೊ ಅಲ್ಲಿ ಆ ಯುದ್ಧದಲ್ಲಿ ನಾಗತ್ತರ ಪ್ರಾಣತ್ಯಾಗ ಮಾಡ್ತಾನೆ. ತುಂಬೆಪಾದಿ ಯುದ್ಧದಲ್ಲಿ ನಾಗತ್ತರ ಪ್ರಾಣತ್ಯಾಗ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅವನ ಪಟ್ಟವನ್ನು, ಅಂದರೆ ಅವನು ಏನು ಅವನು ಆಡಳಿತ ಮಾಡ್ತಾ ಇದ್ದ ಆ ಪಟ್ಟವನ್ನು ಇರುಗನಿಗೆ ಕಟ್ತಾರೆ. ಇರುಗ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಕಟ್ಟಿ. ಸೊ ಇವಾಗ ನಮ್ಗೇನು 1890 ನಾವೇನು ಒಂದು ಶಾಸನ ತೋರಿಸಿದ್ವಲ್ಲ, ಬೆಂಗಳೂರು ಅಂತ ಮೆನ್ಷನ್ ಆಗಿರೋದು, ಅಲ್ಲಿ ಸತ್ತಿದ್ದು ಬಂದು ನಮಗೆ ನಾಗತರನ ಮಗ. ಸೊ ಅಷ್ಟರಲ್ಲಾಗಲೇ ನಾಗತರ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿ ಒಂದು ಬಹುಮುಖ್ಯವಾದ ವ್ಯಕ್ತಿ ಆಗಿದ್ರಿಂದ ಅವನ ಮಗನ ಸಾವು ಕೂಡ ಅಷ್ಟೇ ದೊಡ್ಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಮ್ಗೆ ಅದೊಂದು ಶಾಸನ ಸಿಕ್ತು. ಅದಾದ ಮೇಲೆ ನಮಗೆ ನಾಗತರಂದು ಒಂದು ಇನ್ನೇನಾದ್ರೂ ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ತಾ ಇರೋದು ಅಂದ್ರೆ ಇಲ್ಲಿ ಅವನ ತುಂಬೆಪಾಡಿಯಲ್ಲಿ ನಡೆಯುವಂತ ಒಂದು ಕಾಳಗದಲ್ಲಿ ನಾಗತರನೇ ಸಾಯ್ತಾನೆ ಅನ್ನೋ ಅಂತ. ಹೌದು, ಅದು ಇರುಗನಿಗೆ ಪಟ್ಟ ಕಟ್ಟ ಮೇಲೆ ಇದು ಬೆಂಪೂರು 12 ಅಂತ ಊರುಗಳನ್ನ ದಾನವಾಗಿ ಕೊಡ್ತಾರೆ. ಆ 12ರಲ್ಲಿ ಪೂವಿನ ಪಲ್ಲಿ ಮಂಗಲ, ಈಗ ಹುಲಿಮಂಗಲ ಆಗಿದೆ, ಕೂಡ್ಲೂರು ಆಗಿದೆ ಇವಾಗ. ಆಮೇಲೆ ಕೋರ್ಮಂಗಲ ಹೆಸರು ದಾಖಲೆ ಆಗುತ್ತೆ. ಸಾರಕ್ಕಿ ಹೆಸರು ಹಾಗೇ ಇದೆ, ಸಾರಕ್ಕಿ ಸರಾಮು ಅಂತ ಇತ್ತು, ಈಗ ತಗ್ಲರ್ ಹೇಳ್ತಾ ಇದಾರೆ ಸಾರಕ್ಕಿ ಅಂತಾನೆ ಇದೆ, ಅವಾಗಿದ್ದೆ ಅಂತ ಹೇಳಿ. ತವಗೂರು ಅಂತ ಇದೆ, ತೋಗೂರು, ಪುಲಿಮಂಗಲ, ಇದು ಹುಲಿಮಾವು ಹೆಸರು. ಹೀಗೆ 12 ಊರುಗಳ ಹೆಸರು ಏನು ಅವಾಗ ದಾಖಲೆ ಆಗಿದೆಯೋ ಈಗಲೂ ಕೂಡ ಆ ಊರುಗಳು ಹಾಗೆ ಇದೆ, ಸುತ್ತಮುತ್ತನೇ ಇದೆ ಅಂತಾನೆ ಹೇಳ್ಬೋದು. ಅದು ಬೆಂಪೂರು 12 ಅಂದರೆ ಬೆಂಪೂರು 12 ಅಂತ ಏನು ಹೇಳ್ತಾರೋ ಆ ಊರುಗಳು ಈಗಲೂ ಕೂಡ ಸುತ್ತಮುತ್ತ ಅಗ್ರಹಾರಗಳನ್ನೆಲ್ಲ ಕಟ್ಕೊಂಡು ಇರುವಂಥದ್ದು ನಾವು ನೋಡ್ಬೋದು. ಸೊ ನಾಗತರಂಗು ಇರುಗ ಏನಾಗಬೇಕು? ಇರುಗ ಬಂದು ಅವನ್ಗೆ ಆ ಪಟ್ಟ ಕೊಡ್ತಾರೆ. ಯಾರೋ ಒಂದು ರಿಲೇಟಿವೇ ಇರ್ಬೋದು, ಇಲ್ಲ ಯಾರೋ ಆಡಳಿತಗಾರ ಇರ್ಬೋದು, ಅವ್ನ ಮಂತ್ರಿ ಇರ್ಬೋದು. ಯಾಕಂದ್ರೆ ನಾಗತರನ್ನ ಸಾವಾಗೋದು ನಮ್ಗೆ ಯುದ್ಧದಲ್ಲಿ. ಸೊ ಯಾರು ಇವ್ರನ್ನೇನು ಅಕ್ವೈರ್ ಮಾಡಿರಲ್ಲ ಹಾಗಾದ್ರೆ? ಹೌದು, ಮಾಡಿರಲ್ಲ. ಯುದ್ಧ ಗೆದ್ದು ಸತ್ತಿರೋ ತರ. ಹೌದು. ಆಮೇಲೆ ಇಲ್ಲಿ ಪ್ರಮುಖವಾಗಿ ನಾಗತರ ಒಬ್ಬ ಶೈವ ಅನ್ನೋದು ಗೊತ್ತಾಗುತ್ತೆ, ಯಾಕಂದ್ರೆ ಸೋಮನಾಥೇಶ್ವರ ದೇವಸ್ಥಾನವನ್ನ ಕಟ್ಟಿಸಿದ್ದಾನೆ. ಆದರೆ ಮತ್ತೊಂದು ವಿಶೇಷ ಏನಂದ್ರೆ ಅವನ ಮಗಳು ತಣ್ಣೊಬ್ಬೆ ಅನ್ನುವಂಥವಳು ಜೈನ ಧರ್ಮವನ್ನು ಸ್ವೀಕಾರ ಮಾಡಿರ್ತಾಳೆ. ಜೈನ ಧರ್ಮದ ಮತಕ್ಕೆ ಸೇರಿದಂಥವಳು. ಅವಳದೇ ಶಾಸನ, ನಿಷಿದ್ಧಿ ಶಾಸನ ಇಲ್ಲಿದೆ. ಸಲ್ಲೇಖ ವ್ರತ ಅಂತ ಒಂದು ಜೈನ ಧರ್ಮದಲ್ಲಿದೆ. ಏನು ಅಂದ್ರೆ ಇಷ್ಟು ನಿರ್ದಿಷ್ಟವಾದಂತ ದಿನ ಉಪವಾಸ ಮಾಡಿ ಅವರು ಡೇ ಬೈ ಡೇ ಕಡಿಮೆ ಮಾಡ್ತಾ ಬಂದು ಅವರು ಪ್ರಾಣ ತ್ಯಾಗ ಮಾಡುವಂತದ್ದು. ಆ ನಿಷಿದ್ಧಿ ಶಾಸನ ಇಲ್ಲಿದೆ. ಕೂತಿರುವಂತದ್ದು ತೊಣ್ಣೊಬ್ಬೆ ನಾಗತರನ ಮಗಳು. ಮಗ ಸತೋದ. ಹೌದು, ಇದು ಮಗಳು ಸ್ಟೋರಿ. ಮಗಳು ನಿಷಿದ್ಧಿ. ನಂತರ ಸಂಸ್ಥಾನಕ್ಕೆ ಇರುಗ ಅಂತ ಒಬ್ಬ ಬಂದ, ಬಟ್ ಅವರ ರಿಲೇಶನ್ಶಿಪ್ ಗೊತ್ತಿಲ್ಲದೆ ಇರ್ಬೋದು, ಬಟ್ ಹೌದು ಅವ್ರ ಕುಟುಂಬಕ್ಕೆ ಯಾರೋ ಒಬ್ಬ ಆಗಿರೋನೆ. ಸೊ ಈಗ ಮಗಳದು ಶಾಸನ ಇಲ್ಲಿದೆ. ಹೌದು, ಅವಳು ತಂದೆಯ ಸಾವಿಗೆ ನೊಂದು ಪ್ರಾಬಬಲಿ ಯುದ್ಧದ ತೀವ್ರತೆ ಕಂಡು, ಈಗ ಜೈನರಿಗೆ ಆಲ್ಮೋಸ್ಟ್ ಯುದ್ಧದ ಒಂದು ಸ್ಥಿತಿಗತಿಗಳು ನೋಡೋದು ಇಷ್ಟ ಪಡಲ್ಲ, ನೋಡೋದೇ ಕಷ್ಟ. ಹಾಗಾಗಿ ಯುದ್ಧ ಸಾರ್ತಾನೆ ಅಂತ ಹೇಳಿ ಆಕೆ ಒಂದು ಪ್ರಾಣತ್ಯಾಗ ಮಾಡಿರ್ಬೋದು, ಈ ರೀತಿ ವ್ರತ ಮಾಡಿ ನಂತರ ಆದ್ರೂ ಮಾಡಿರಬಹುದು. ಹಾಗಾಗಿ ನಿರ್ದಿಷ್ಟವಾದಂತಹ ಅಲ್ಲಿ ಏನು ಮೆನ್ಷನ್ ಆಗಿದೆ? ಮೆನ್ಷನ್ನು ಅದೇ ಭದ್ರಮಸ್ತು ಜಿನ ಶಾಸನದ ಇದ್ರ ಪ್ರಕಾರ ನಾಗತ್ತರನ ಮಗಳು ತಣ್ಣೊಬ್ಬೆ ಸನ್ಯಾಸತ್ವವನ್ನು ಸ್ವೀಕಾರಿ ಮುಡುಪಿದಳು ಅಂತ ಇದೆ. ಎಕ್ಸಾಕ್ಟಾಗಿ ಆ ಥರ ಬರುತ್ತೆ ಲೈನಿಂಗ್ಸು. ಸೊ ಇಲ್ಲಿ ಇನ್ನೊಂದು ಕ್ಲಿಷ್ಟತೆ ಇದೆ ಸರ್. ಇದೇ ಶಾಸನ ತೊಣ್ಣೊಬ್ಬೆದ್ ಮೆನ್ಷನ್ ಆಗೋದು ನಾಗೇಶ್ವರ ದೇವಸ್ಥಾನದಲ್ಲೂ ಒಂದಿದೆ. ಅಲ್ಲಿ ನೀವು ನೋಡ್ಬೋದು ಕಟ್ ಮಾಡಿರೋಂಥದ್ದು ಒಂದು ಹಿಂದೆ ಯಾರೋ ಒಂದು ಮಚ್ಚಿ ಇಟ್ಕೊಂಡಿರೋ ಥರ ಇದೆ. ಅಲ್ಲೂ ಕೂಡ ಏನಂತ ಮೆನ್ಷನ್ ಆಗುತ್ತೆ ಅಂದರೆ ನಾಗತರ ಮಗಳು ಕರ್ತವ್ಯದಲ್ಲಿ ಸತ್ತಳು ಅಂತ ಬರುತ್ತೆ. ಅಂದರೆ ಅಲ್ಲಿ ಏನು ನಮಗೆ ಒಂದು ಕನ್ಫ್ಯೂಷನ್ ಅಂದರೆ ಅಲ್ಲಿ ಇರುವಂಥದ್ದು ಗಂಡು ವ್ಯಕ್ತಿಯ ಆಕಾರ. ಹೊಯ್ಸಳರ ಕಾಲದೆಲ್ಲ ನಮಗೆ ಗರುಡರು ಅಂತ ಬರ್ತಾ ಇದ್ರು, ಅವರೆಲ್ಲ ರಾಜ ಸತ್ತೋದ್ರೆ ಅವರು ಕೂಡ ಪ್ರಾಣತ್ಯಾಗ ಮಾಡ್ತಾ ಇದ್ರು. ಹಾಗಾಗಿ ನೀವು ನಾಗತೇಶ್ವರ ದೇವಸ್ಥಾನದಲ್ಲಿ ನೋಡಿದ್ರೆ ಬಹಳಷ್ಟು ನಿಮ್ಗೇನು ಆತ್ಮಾಹುತಿ ಗಲ್ಲುಗಳು
ಅಲ್ಲಿ ಕಾಣುತ್ತೆ. ಹೌದೌದು. ಹಾಗಾಗಿ ಅದು ಬಹುಶಃ ತಜ್ಞರು ಅಭಿಪ್ರಾಯ ಪಡುವಂತೆ ಅದು ನಾಗತ್ತರನ ಅಳಿಯ ಇರಬಹುದು, ತೊಣ್ಣೊಬ್ಬೆಯ ಗಂಡನಿರಬಹುದು ಅಂತ. ಇಲ್ಲಿ ಬಂದಾಗ ನಮಗೆ ಉಲ್ಲೇಖ ಕರೆಕ್ಟಾಗಿ ಸಿಗುತ್ತೆ. ಒಂದು ಹೆಣ್ಣಿನ ಚಿತ್ರಣನೇ ಇದೆ, ಚಾಮರದಿಂದ ಇಬ್ಬರು ಹೆಣ್ಣು ಮಕ್ಕಳು ಬೀಸ್ತಾ ಇದ್ದಾರೆ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ಇಲ್ಲಿ ಕೊಡುತ್ತೆ. ಹಾಗಾಗಿ ಈ ಒಂದು ಕೋಟೆಯ ಏನು ಬೇಗೂರಿನ ಕೋಟೆಯ ಒಂದು ಶಾಸನ ನಮಗೆ ಬಹು ಮುಖ್ಯ ಆಗುತ್ತೆ. ಅಂದರೆ ಇಲ್ಲಿ ಸ್ವಲ್ಪ ಕ್ಲಿಷ್ಟತೆ ಇದೆ. ಮತ್ತು ನಾಗತ್ತರ ಎಷ್ಟು ಪ್ರಮುಖನಾಗಿದ್ದ ಇಲ್ಲಿ ಅಂದರೆ ಅವನು ಸಾಕಿದಂಥ ಮಗನ ಕೂಡ ಉಲ್ಲೇಖ ಇದೆ. ಪುರವಣ್ಣ ಶೆಟ್ಟಿ ಅನ್ನುವಂಥವನು ನಾಗತ್ತರನ ಸಾಕು ಮಗ ಅಂತ. ಮತ್ತೆ ಪೇಗೂರ ಅಂತ ಮತ್ತೊಬ್ಬ ನಾಗತ್ತರನ ಮಗ ಇಲ್ಲಿ ಆತ್ಮಾಹುತಿ ಆಗಿ ಒಂದು ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಅಂತ. ಅದು ಕೂಡ ನಾಗೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಅಧಿಷ್ಠಾನದಲ್ಲಿ ಆ ಶಾಸನ ಕೂಡ ಇದೆ. ಅಂದರೆ ಪುರವಣ್ಣ ಶೆಟ್ಟಿ ಒಬ್ಬ ಸಾಕು ಮಗ, ಪೇಗೂರ ಅನ್ನುವಂಥವನಿದ್ದ. ಅಂದರೆ ಅವನು ಎಷ್ಟು ಹೃದಯಮಯಿ ಆಗಿರ್ಬೋದು, ಗಂಗರಿಗೆ ಅಷ್ಟು ನಿಷ್ಠವಂತನಾದರೂ ಕೂಡ ಅವನು ಸಾಕಿದಂಥ ಮಕ್ಕಳಿಗೂ ಕೂಡ ಅಷ್ಟು ಪ್ರಾಮುಖ್ಯತೆ ಇತ್ತು. ಅಂದರೆ ಅವನು ಒಬ್ಬ ಒಳ್ಳೆ ಆಡಳಿತಗಾರ ಆಗಿರ್ಬೋದು ಅನ್ನೋದ್ರಲ್ಲಿ ಎರಡನೇ ಮಾತೇ ಬರಲ್ಲ. ಆಮೇಲೆ ಅವನ್ನ ವರ್ಣನೆ ಮಾಡ್ತಾರೆ ಶಾಸನಗಳಲ್ಲಿ, ಅತ್ಯಂತ ಸದ್ರೂಪಿಯಾಗಿ ಸುಂದರನಾಗಿ. ಅಲ್ಲೇ ಬೇಗೂರಿನಲ್ಲಿ ಇರುವಂಥ ಒಂದು ಶಾಸನದಲ್ಲಿ ಏನು ಆ ಸೋಮನಾಥ ದೇವಸ್ಥಾನ, ಇವತ್ತು ನಾಗೇಶ್ವರ ದೇವಸ್ಥಾನ ಕಟ್ಸಿದಾನೆ, ಇದರಲ್ಲಿ ಯುದ್ಧದಲ್ಲಿ ಹೋರಾಡಿ ಅಯ್ಯಪ್ಪ ದೇವನ ವಿರುದ್ಧ ಹೋರಾಡಿ ಗೆದ್ದಂಥ ಯುದ್ಧದಲ್ಲಿ ಅದು. ಇಲ್ಲಿ ನೋಡಿ ಇಬ್ಬರು ಅಪ್ಸರಿಯರವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಶಾಸನ ಇದೆ, ಸ್ವಸ್ತಿ ಶ್ರೀ ಭದ್ರಮಸ್ತು ಜಿನ ಶಾಸನದಲ್ಲಿ ನಾಗತ್ತರನ ಮಗಳು ತೊಣ್ಣೊಬ್ಬೆ ಸನ್ಯಾಸಗೈದು ಮುಡಿಪಿದಳು ಅಂತ ಒಂದು 9ನೇ ಶತಮಾನದ ಲಿಪಿಯಲ್ಲಿ ಶಾಸನ ಇದೆ. ಕೋಟೆ ಒಳಗಡೆ ಒಂದು ಹಳೇ ಬಾವಿ ಇದೆ, ಈಗಲೂ ಕೂಡ ನೀರು ನೋಡ್ಬೋದು. ಸುಮಾರು ಅನ್ಕೊಳ್ಳಿ 1200 ವರ್ಷ ಅಂತಾನೆ ಅನ್ಕೊಂಡ್ರು, 1000 ವರ್ಷ ಅನ್ಕೊಂಡ್ರು ನೋಡಿ ನೀರಿನ ವ್ಯವಸ್ಥೆ ಹೇಗಿತ್ತು. ತುಂಬಾ ಚೆನ್ನಾಗಿದೆ. ನಾಗತ್ತರನ ಒಂದು ಆಳ್ವಿಕೆಯಲ್ಲಿ ಅವನ ಬಂಟ ಪ್ರಾಣವನ್ನ ಊರಳಿವಿಗಾಗಿ ಪ್ರಾಣವನ್ನ ತ್ಯಾಗ ಮಾಡಿದಾಗ ಅವರ ಮಗ ಯಾರು ಪ್ರಾಣ ತ್ಯಾಗ ಮಾಡ್ತಾನೆ ಅವ್ರ ಮಗ ಶಾಸನ ಹಾಕ್ಸಿರೋದು ಇದೆ. ಆನೆಕಲ್ಲಲ್ಲಿ ಹೆಬ್ಗೋಡಿ ಅಂತ ಇದೆ, ಪೇಪರ್ ವಾಯಿ ಅಂತ ಅಲ್ಲಿ ಮೆನ್ಷನ್ ಆಗಿದೆ. ಅಲ್ಲೂ ಕೂಡ ಮೆನ್ಷನ್ ಆಗುತ್ತೆ, ಕಲಿಯುಗದನುವ ನಾಗತ್ತರ ಎರೆಯಪ್ಪ ಅರಸರ ಗಂಗರರಸರ ಆಳ್ವಿಕೆ ಸಮಯದಲ್ಲಿ ಹೋರಾಟ ಮಾಡಿ ಒಬ್ಬ ವೀರ ಪ್ರಾಣ ತ್ಯಾಗ ಮಾಡಿರುವಂಥ ವೀರ್ಗಲ್ಲಲ್ಲೂ ತಿರ್ಗಾ ನಾಗತ್ತರನ ಹೆಸರು ಮೆನ್ಷನ್ ಆಗುತ್ತೆ. ಕೆಲವಾರು ಭೂಮಿಯನ್ನು ದತ್ತಿ ಕೊಟ್ಟಿರುವಂಥದ್ದು ಕೂಡ ಹೇಳುತ್ತೆ.